ಉಪನಗರದ ಕೆಎಚ್‌ಪಿಎ ಸೆಕ್ಟರ್ ಪ್ರದೇಶದಲ್ಲಿ ಆರಂಭಿಸಿದ್ದ ಮದ್ಯದಂಗಡಿಯನ್ನ ಕೂಡಲೇ ಸ್ಥಳಾಂತರಗೊಳಿಸಬೇಕೆಂದು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಹಾಗೂ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ವೇದಿಕೆಯ ನೂರಾರು ಕಾರ್ಯಕರ್ತರು ಬುಧವಾರ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ದಲಿತ ಸಂಘರ್ಷ ಸಮಿತಿ ಸಮತಾವಾದ ರಾಜ್ಯ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಚ್. ಮಾರಪ್ಪರವರು ಮಾತನಾಡಿ, ಮದ್ಯದಂಗಡಿ ಇರೋ ಸ್ಥಳದ ಸುತ್ತಮುತ್ತ ಜನ ವಸತಿ ಪ್ರದೇಶಗಳಿದ್ದು, ಸಮೀಪದ ಅಂಬೇಡ್ಕರ್ ನಗರದಲ್ಲಿ ಪರಿಶಿಷ್ಟ ಜಾತಿ ವರ್ಗದ ಸುಮಾರು 400ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತಿವೆ. ಅಲ್ಲದೆ ಹತ್ತಿರದಲ್ಲೇ ಶಾಲೆ, ಕಾಲೇಜುಗಳು, ದೇವಸ್ಥಾನಗಳು ಹಾಗೂ ಆಸ್ಪತ್ರೆಗಳಿದ್ದರೂ ಸಹ ಅಬಕಾರಿ ಇಲಾಖೆ ಪರಾಮರ್ಶಿಸದೆ ಮದ್ಯದಂಗಡಿಗೆ ಪರವಾನಗಿ ನೀಡಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಸ್ಥಳಕ್ಕೆ ಆಗಮಿಸಿದ ಅಬಕಾರಿ ಇಲಾಖೆ ಅಧಿಕಾರಿಗಳು ಸ್ಥಳ ಮಹಜರು ನಡೆಸಿ ಮದ್ಯದಂಗಡಿಗೆ ಬೀಗ ಮುದ್ರೆ ಹಾಕಿ ಸೀಸ್ ಮಾಡಿದರು. ಪ್ರತಿಭಟನೆಯ ಫಲಶ್ರುತಿಯಿಂದ ತೃಪ್ತಗೊಂಡ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ಹಿಂತೆಗೆದುಕೊಂಡರು. ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳಾದ ವೆಂಕಟಚಲಾಪತಿ, ನಾಗಣ್ಣ, ಜನಾರ್ದನ್, ಎಚ್. ಭೀಮರಾಜ್, ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಶ್ರೀ ರಮೇಶ್ ಆರ್, ಪದಾಧಿಕಾರಿಗಳಾದ ಸಂದೀಪ್ ಬಿ, ಜಗದೀಶ್ ಗೌಡ, ನಾರಾಯಣಸ್ವಾಮಿ ಸೇರಿದಂತೆ ಸಂಘಟನೆಯ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸ್ಥಳಾಂತರ ಬೇರೆಡೆಗೆ ಸ್ಥಳಾಂತರ ಮಾಡಬೇಕಂತೇಳಿ ಆದೇಶವನ್ನು ನಿನ್ನೆ ಮಾಡಿದ್ದಾರೆ. ಆ ಸ್ಥಳದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ, ಅಬಕಾರಿ ಇಲಾಖೆ ಅಧಿಕಾರಿಗಳು ಏನು ಇನ್ಸ್ಪೆಕ್ಟರ್ ಆಗಿರ್ಬೋದು ಮತ್ತು DYSP ಆಗಿರ್ಬೇಕು, ಅವರೆಲ್ಲರಿಗೂ ಆರ್ಡರ್ ಕಾಪಿಯನ್ನು ಸರ್ವ್ ಮಾಡಿದ್ದಾರೆ ನಿನ್ನೆ. ಇವರು ನಮ್ಮ ಏನು ಇಲ್ಲಿ ಇರ್ತಕ್ಕಂಥ ಏನು ಈ ಭಾಗದಲ್ಲಿ ಈ ವಲಯದಲ್ಲಿ ಇರ್ತಕ್ಕಂಥ ಚಂದ್ರಮೂರ್ತಿಯವರು ಅಬಕಾರಿ ಇಲಾಖೆಯ ನಿರೀಕ್ಷಕರು. ಅವರು ಇದುವರೆಗೂ ಬೆಳಗ್ಗೆ 10:30 ಬಂದು ನಾವು ಆರ್ಡರ್ ಕಾಪಿಯನ್ನು ಸರ್ವ್ ಮಾಡಿ ಇದನ್ನು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದಂಥವರು ಇದುವರೆಗೂ ಯಾವುದೇ ಅಧಿಕಾರಿಗಳು ಈ ಸ್ಥಳಕ್ಕೆ ಬಂದಿಲ್ಲ. ಇವತ್ತು ನಾವು ಅದನ್ನು ಖಂಡಿಸಿ, ಅವರು ಅಧಿಕಾರಿಗಳು ಬರದೇ ಇರ್ತಕ್ಕಂಥದ್ದನ್ನ ಖಂಡಿಸಿ ಇವತ್ತು ನಾವು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಮುಂದೆ ಹೇಗೆ ಹೋರಾಟ ಬೇಗ ಕೂಡಲೇ ತೆರವು ಮಾಡಿದ್ದೀವಿ? ಕೂಡಲೇ ಅಧಿಕಾರಿಗಳು ಏನು ಅಬಕಾರಿ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕಾಗಮಿಸಿ ಮದ್ಯದಂಗಡಿಯನ್ನು ಸ್ಥಳಾಂತರ ಮಾಡಲು ಅವ್ರಿಗೆ ನಿರ್ದೇಶನವನ್ನು ಕೊಡಬೇಕು. ಜೊತೆಗೆ ಅಂಗಡಿಯನ್ನು ಸೀಸ್ ಮಾಡಬೇಕು. ಅವರು ಅಂಗಡಿಯನ್ನು ಸೀಸ್ ಮಾಡಬೇಕು. ಇಲ್ಲದೇ ಹೋದ ಪಕ್ಷದಲ್ಲಿ ನಮ್ಮ ಹೋರಾಟ ಅಹೋರಾತ್ರಿ ಧರಣಿ ನಿರಂತರವಾಗಿ ನಡೆಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಈ ಒಂದು ಲೆಗಸಿ ಸ್ಪಿರಿಟನ್ನು ಸ್ಥಳಾಂತರ ಮಾಡೋದಕ್ಕೆ ನಮ್ಮ ಸ್ಥಳೀಯ ಶಾಸಕರಾದಂಥ SR ವಿಶ್ವನಾಥ್ ಅವರು ಸಹ ಆಯುಕ್ತರಿಗೆ, ಉಪಾಯುಕ್ತರಿಗೆ ಮತ್ತು ಅಬಕಾರಿ ಇನ್ಸ್ಪೆಕ್ಟರ್ ಅವ್ರಿಗೆ ಅವರು ಸಹ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರಗಳನ್ನೆಲ್ಲ ಆಧರಿಸಿ ಇವತ್ತು ನಿನ್ನೆ ಒಂದು ಒಳ್ಳೆಯ ಆದೇಶವನ್ನು ಮಾಡಿದ್ದಾರೆ. ಇದು ಬೇರೆಡೆಗೆ ಸ್ಥಳಾಂತರ ಮಾಡಲಿ. ನಮ್ಮದು ಏನು ಯಲಹಂಕ ಉಪನಗರದಲ್ಲಿ ಅನೇಕ ಮುಖ್ಯ ರಸ್ತೆಗಳಲ್ಲಿ ಮದ್ಯದಂಗಡಿಗಳಿದ್ದಾವೆ. ನಮ್ಮದೇನು ತಕರಾರಿಲ್ಲ. ಇವರು ಇಲ್ಲಿ ವಸತಿ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಮಕ್ಕಳು, ಹೆಂಗಸರುಗಳು, ಮಹಿಳೆಯರು, ಮಕ್ಕಳು ಎಲ್ಲರೂ ಓಡಾಡೋದ್ರಿಂದ ಇಲ್ಲೇ ತೆಗೆದುಕೊಂಡು ಇಲ್ಲೇ ಕಾರಲ್ಲೇ ಕೂತ್ಕೊಂಡು ಮದ್ಯವನ್ನು ಸೇವನೆ ಮಾಡ್ತಕ್ಕಂಥದ್ದು ಮತ್ತು ಬಾಟ್ಲುಗಳನ್ನೆಲ್ಲ ಇಲ್ಲೇ ರಸ್ತೆಯಲ್ಲೇ AC ಅಂಥದ್ದು ಕಣ್ಣು ಮುಂದೆನೇ ಕಾಣ್ತಾ ಇದೆ ನಮಗೆ. ಹಾಗಾಗಿ ಇದನ್ನೆಲ್ಲ ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇದುವರೆಗೂ ಪೊಲೀಸ್ ಅಧಿಕಾರಿಗಳು ಕೂಡ ಸಹ ಈ ಸ್ಥಳಕ್ಕೆ ಆಗಮಿಸಿಲ್ಲ. ಅವರು ಸಹ ಕೂಡಲೇ ಮಧ್ಯಪ್ರವೇಶ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡಲೇ ಕರೆಸಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ನಾವು ಪೊಲೀಸ್ ಇಲಾಖೆಗೂ ಒತ್ತಾಯ ಮಾಡ್ತಾಯಿದ್ದೀವಿ. ಮತ್ತು ಏನು ಯಲಹಂಕ ತಾಲೂಕು ಸಮಿತಿಯಿಂದ ಇವತ್ತೇನು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ, ಇದ್ರ ವಿಚಾರ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದ ಎಚ್. ಮಾರಪ್ಪನವರು ವಿವರವಾಗಿ ತಿಳಿಸಿದ್ದಾರೆ. ಇದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಹೋರಾಟ ಮಾಡೋದು ಮತ್ತು ಪಕ್ಕದಲ್ಲೇ ನಮ್ಮದು ಅಂಬೇಡ್ಕರ್ ನಗರ, ನಮ್ಮ ಸಂಘಟನೆ ಅನೇಕ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಈ ಭಾಗದಲ್ಲಿದ್ದಾರೆ. ಮತ್ತು ಈ ಒಂದು ಮದ್ಯದಂಗಡಿ ಪಕ್ಕದಲ್ಲೇ ಶಾಲಾ ಕಾಲೇಜುಗಳು ಮತ್ತು ಆಸ್ಪತ್ರೆಗಳು ಮತ್ತು ಇದು ಜನ ನಿಬಿಡ ಪ್ರದೇಶ, ವಸತಿ ಪ್ರದೇಶ ಆಗಿರೋದ್ರಿಂದ ಈ ಭಾಗದಿಂದ ತೆರವುಗೊಳಿಸಲೇಬೇಕಂತೇಳಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಮುಖೇನ ಕೊಟ್ಟು ಮತ್ತು ಕೋರ್ಟು ಹಿಯರಿಂಗು ಮಾಡಿ ಆದೇಶ ಮಾಡಿರೋದ್ರಿಂದ ಈಗಾಗಲೇ ತೆರವುಗೊಳಿಸಬೇಕಾಗಿತ್ತು. ಆದರೆ ತಡವಾಗಿದೆ. ಅದರಿಂದ ಅಧಿಕಾರಿಗಳು ಎಚ್ಚೆತ್ಕೊಂಡು ಬೇಗ ಬಂದು ಇದನ್ನು ತೆರವುಗೊಳಿಸಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಏನು ಈಗ ಮಾಡಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡೋದಕ್ಕೆ ನಮ್ಮ ಸಮಿತಿ ತಯಾರಾಗಿದೆ. ಹಾಗಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಆಗಮಿಸಬೇಕಂತ ಈ ಸಂದರ್ಭದಲ್ಲಿ ಅವರನ್ನು ಒತ್ತಾಯಪೂರ್ವಕವಾಗಿ. ನಮ್ಮ ಹೆಸರು ವೆಂಕಟಚಲಪತಿ, ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರು, ಸಮತಾವಾದ ವೇದಿಕೆ ವತಿಯಿಂದ ದಿನಾಂಕ
27/2/2026ರಂದು ನಾವು ಅಬ್ಕಾರಿ ಇಲಾಖೆ ಆಯುಕ್ತರಾದಂಥ ವೆಂಕಟೇಶ್ ಅವರಿಗೆ ನಾವು ಮನವಿ ಕೊಟ್ಟಿದ್ವಿ. ಇಲ್ಲಿ ಏನು ಯಲಹಂಕ ನ್ಯೂ ಟೌನಲ್ಲಿ ಲೆಗಸಿ 2 ಅಂತ ಬಾರ್ ಓಪನ್ ಮಾಡಿದರು. ಅದ್ರ ವಿರುದ್ಧವಾಗಿ ನಾವು ಇಲ್ಲಿ ಯಾಕಂದರೆ ಸಾರ್ವಜನಿಕ ಸ್ಥಳ ಮತ್ತು ವಸತಿ ಇರೋದ್ರಿಂದ ಮತ್ತು ಕಾಲೇಜು, ಶಾಲಾ ಮತ್ತು ಸ್ಕೂಲು ಮತ್ತು ಇದೇ ನಮ್ಮ ಸಂಘಟನೆ ವತಿಯಿಂದ ಹಾಸ್ಪಿಟ್ಲು ಎಲ್ಲ ಇದೆ. ಮತ್ತು ನಮ್ಮ ಸಂಘಟನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅತಿ ಹೆಚ್ಚು ಜನಸಂಖ್ಯೆ ಕುಟುಂಬಗಳು 365 ಕುಟುಂಬ ಇದೆ. ಅದರಿಂದ ಎಲ್ಲರೂ ಇದಕ್ಕೆ ಮದ್ಯದ ಅಂಗಡಿಗೆ ಒಳಪಟ್ಟು ಅವ್ರ ಜೀವನ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವ್ರು ದುಡಿಯೋದೇ ಕಡಿಮೆ. ನಮ್ಮ ಮುಂದೆ ಒಂದು 500-600 ರೂಪಾಯಿ ದುಡಿತಾರೆ. ಇಲ್ಲ ಅದನ್ನು ಮದ್ಯದ ಅಂಗಡಿಗೆ ಕೊಟ್ಟರೆ ಅವ್ರ ಜೀವನೋಪಯೋಗ ಕಷ್ಟ ಆಗುತ್ತೆ. ಈಗ ಜೀವನ ನಡೆಯೋದೇ ಕಷ್ಟ ಇದೆ. ಗ್ಯಾಸ್ ಇಲ್ಲ, ಅಡುಗೆ ಇಲ್ಲ, ಈ ಥರ ಪರಿಸ್ಥಿತಿ ಇರುವಾಗ ಮದ್ಯದ ಅಂಗಡಿಯನ್ನು ಇಲ್ಲಿ ತೆರೆದಿರೋದು ತುಂಬ ತೊಂದರೆ ಆಗ್ತದೆ. ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು, ಅಬ್ಕಾರಿ ಇಲಾಖೆ ಅಧಿಕಾರಿಗಳು ಎಲ್ಲ ಬಂದು ಈ ತಕ್ಷಣವೇ ಈ ಮದ್ಯದ ಅಂಗಡಿಯನ್ನು ತೆರವುಗೊಳಿಸಿ, ಇಲ್ಲ ಸ್ಥಳಾಂತರ ಏನಾದರೂ ಮಾಡ್ಕೊಳ್ಳಿ. ನಮಗೆ ಇಲ್ಲಿರೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಅವ್ರು ಏನಾದರೂ ಮಾಡ್ಕೊಬೋದು, ನಮ್ಗೆ ಸಂಬಂಧಪಟ್ಟಲ್ಲ. ಇದೇನು 10 ಗಂಟೆ ಮೇಲೆ ಎಲ್ಲ ಯಾರು ಇರಲ್ಲ ಇಲ್ಲಿ, ಎಲ್ಲ ಕ್ಲೋಸ್ ಮಾಡಿರ್ತಾರೆ. ಏನು ಜಗಳ ಆಗುತ್ತೋ ಯಾರಿಗೂ ಗೊತ್ತಾಗಲ್ಲ. ಅಲ್ಲಿ ನನ್ನ ಮನೆ ಅಷ್ಟೇ. ರೂಪ, ನಮ್ದು ಅಂಬೇಡ್ಕರ್ ನಗರ.